ಗೈಸ್, ಇವತ್ತು ನಾವು ಪೈಥಾನ್ ಅಲ್ಲಿ ಕಮೆಂಟ್ಸ್ ಅಂದ್ರೆ ಏನು, ಇದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂಡ್ ಇದರಲ್ಲಿ ಎಷ್ಟು ಟೈಪ್ ಇದೆ ಎಲ್ಲವನ್ನು ನೋಡೋಣ ಬನ್ನಿ. ಫಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಕಮೆಂಟ್? ಕಮೆಂಟ್ಸ್ ಆರ್ ದಿ ಇಗ್ನೋರೇಬಲ್ ಸೆಕ್ಷನ್ಸ್ ಇನ್ ಪೈಥಾನ್. ಅಂದ್ರೆ ಪೈಥಾನ್ ನ ಕಮೆಂಟ್ ನಲ್ಲಿ ನೀವು ಏನಾದ್ರೂ ಬರೆದ್ರೆ ಆ ಲೈನ್ ಅನ್ನ ಪೈಥಾನ್ ಇಗ್ನೋರ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡಲ್ಲ. ಸೊ ಇಗ್ನೋರ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಇದನ್ನ ಯಾಕೆ ಬರಿಬೇಕು ಅಥವಾ ಯಾಕೆ ಕಲಿಬೇಕು ನೋಡೋಣ ಬನ್ನಿ. ಮೊದಲಿಗೆ ನೆನಪಿರಲಿ, ಪೈಥಾನ್ ಹೇಗೆ ಗೊತ್ತಾಗುತ್ತೆ ಇದು ಕಮೆಂಟ್ ಅಲ್ವಾ ಅಂತ. ಯಾವ ಕೋಡ್ ಅಲ್ಲಿ ಹ್ಯಾಶ್ ಟ್ಯಾಗ್ ಆದ್ಮೇಲೆ ಕೋಡ್ ಬರುತ್ತಲ್ಲ ಅದನ್ನ ಜನರಲಿ ಇದು ಕಮೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ ಅಂಡ್ ಇದನ್ನ ಸ್ಕಿಪ್ ಮಾಡುತ್ತೆ. ಸೊ ಹ್ಯಾಶ್ ಟ್ಯಾಗ್ ಇದೆ ಇಂಪಾರ್ಟೆಂಟ್ ಸಿಂಬಲ್. ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಾ. ಅಲ್ಲಿಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಬೋರ್ಡ್ ಇದೆ, ಡಿಜಿಟಲ್ ಬೋರ್ಡ್ ಇದೆ. ಅಲ್ಲಿಗೆ ಮಾರ್ನಿಂಗ್ ಅಲ್ಲಿ ನೀವು ಎಂಟರ್ ಆದ್ರೆ ನಿಮಗೆ ಗುಡ್ ಮಾರ್ನಿಂಗ್ ಅಂತ ಡಿಸ್ಪ್ಲೇ ಆಗಬೇಕು. ಆಫ್ಟರ್ನೂನ್ ಬಂದ್ರೆ ಗುಡ್ ಆಫ್ಟರ್ನೂನ್, ಈವ್ನಿಂಗ್ ಅಲ್ಲಿ ಬಂದ್ರೆ ಗುಡ್ ಈವ್ನಿಂಗ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗಬೇಕು. ಸೊ ಮಾರ್ನಿಂಗ್ ಅಲ್ಲಿ ಡಿಸ್ಪ್ಲೇ ಆಗೋದಕ್ಕೆ ನಾನೇನ್ ಮಾಡ್ತೀನಿ, ಪ್ರಿಂಟ್ ಅಂತ ಬರಿತೀನಿ ಅಂಡ್ ಡಬಲ್ ಕೋಟ್ ಹಾಕ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಬರಿತೀನಿ. ಇವಾಗ ಇದನ್ನ ನಾನು ರನ್ ಮಾಡಿದ್ರೆ ನನಗೆ ಆಸ್ ಇಟ್ ಈಸ್ ಮಾರ್ನಿಂಗ್ ಅಲ್ಲಿ ಗುಡ್ ಮಾರ್ನಿಂಗ್ ಅಂತ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ. ಸರಿ, ಇವಾಗ ಆಫ್ಟರ್ನೂನ್ ಆಗಿದೆ. ಆಫ್ಟರ್ನೂನ್ಗೆ ಏನು ಪ್ರಿಂಟ್ ಆಗಬೇಕು, ನನಗೆ ಗುಡ್ ಆಫ್ಟರ್ನೂನ್ ಅಂತ ಪ್ರಿಂಟ್ ಆಗಬೇಕು. ಅದಕ್ಕೆ ನಾನು ಇವಾಗ ಇಲ್ಲಿಗೆ ಗುಡ್ ಆಫ್ಟರ್ನೂನ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಇವಾಗ ಇದನ್ನ ರನ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ನನಗೇನು ಬರುತ್ತೆ, ನನಗೆ ಗುಡ್ ಮಾರ್ನಿಂಗು ಬರ್ತಾ ಇದೆ, ಗುಡ್ ಆಫ್ಟರ್ನೂನ್ ಬರ್ತಾ ಇದೆ. ಬಟ್ ಆಕ್ಚುಲಿ ನನಗೆ ಬೇಕಾಗಿದ್ದೇನು ಓನ್ಲಿ ಗುಡ್ ಆಫ್ಟರ್ನೂನ್ ಮಾತ್ರ. ಇವಾಗ ಸ್ಕ್ರೀನ್ ಇಂದ ಗುಡ್ ಮಾರ್ನಿಂಗ್ ಹೋಗಬೇಕು. ಇದನ್ನ ಜನರಲಿ ಯಾವ ತರ ಮಾಡ್ತೀವಿ, ಸರಿ ನಂಗೆ ಇದು ಬೇಡವಾ, ಇದನ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ವಾಪಸ್ ರನ್ ಮಾಡ್ತೀನಿ. ರೈಟ್, ಇವಾಗ ನನಗೆ ಗುಡ್ ಆಫ್ಟರ್ನೂನ್ ಬಂತು. ಬಟ್ ಮತ್ತೆ ನಾಳೆ ಮಾರ್ನಿಂಗ್ ಬರಲ್ವಾ, ನಾಡಿದ್ದು ಮಾರ್ನಿಂಗ್ ಬರಲ್ವಾ? ಎವ್ರಿ ಡೇ ಮಾರ್ನಿಂಗ್ ಬಂದಾಗ ಇದೇ ತರ ಡಿಲೀಟ್ ಮಾಡೋದು ಮತ್ತೆ ಆ್ಯಡ್ ಮಾಡೋದು ಮಾಡ್ತಾ ಕೊಡ್ತೀರಾ. ಸೇಮ್ ಕೋಡ್ನೇ ಅದನ್ನೇ ಬರಿತಾ ಕೊಡೋದು, ಟೈಮ್ ವೇಸ್ಟ್ ಆಗಲ್ವಾ? ಸೊ ಈ ಟೈಮಲ್ಲಿ ನಮಗೆ ಕಮೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು, ಕೋಡಲ್ಲೇ ನಮ್ಮ ಗುಡ್ ಮಾರ್ನಿಂಗ್ ಇರಬೇಕು. ಬಟ್ ನಾನು ಬೇಕಾದವಾಗ ಅದನ್ನ ರನ್ ಮಾಡ್ಕೋತೀನಿ, ಬೇಡದವಾಗ ಅದನ್ನ ಆಫ್ ಮಾಡ್ತೀನಿ ಅಥವಾ ಸ್ಕಿಪ್ ಮಾಡ್ತೀನಿ. ಸೊ ಈ ತರ ಮಾಡೋದಕ್ಕೆ ನಮಗೆ ಕಮೆಂಟ್ ಹೆಲ್ಪ್ ಮಾಡೋದು. ಇವಾಗ ನಾನು ವಾಪಸ್ ಗುಡ್ ಮಾರ್ನಿಂಗ್ ಅನ್ನ ಆಸ್ ಇಟ್ ಇಸ್ ಬರಿತೀನಿ. ಬಟ್ ನನಗೆ ಇವಾಗ ಗುಡ್ ಮಾರ್ನಿಂಗ್ ಸ್ಕಿಪ್ ಆಗಬೇಕು ಅಷ್ಟೇ ಅಲ್ವಾ? ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಪ್ರಿಂಟ್ ನ ಮುಂಚೆಗೆ ಹ್ಯಾಶ್ ಟ್ಯಾಗ್ ಅನ್ನ ಹಾಕ್ತೀನಿ. ಹ್ಯಾಶ್ ಬರೆದವಾಗ ಈಗ ಏನಾಗುತ್ತೆ, ಪೈಥಾನ್ ಇದನ್ನ ಕಂಪ್ಲೀಟ್ಲಿ ಸ್ಕಿಪ್ ಮಾಡುತ್ತೆ. ನೆನಪಿರಲಿ, ಫಸ್ಟ್ ಲೈನ್ ಅಲ್ಲಿ ಹ್ಯಾಶ್ ಟ್ಯಾಗ್ ಆದ್ಮೇಲಿಂದ ಎಂಡ್ ವರೆಗೂ ಯಾವುದೇ ಕೋಡ್ ಬರೀರಿ, ಅದು ಸ್ಕಿಪ್ ಆಗುತ್ತೆ. ಲೆಟ್ ಅಸ್ ರನ್. ಇವಾಗ ನೋಡಿ ಗುಡ್ ಆಫ್ಟರ್ನೂನ್ ಬಂತು, ಗುಡ್ ಮಾರ್ನಿಂಗ್ ಬಂತಾ ಇಲ್ಲ, ಬಟ್ ಕೋಡ್ ಅಲ್ಲೇ ಇದೆಯಾ? ಎಸ್. ಅಂದ್ರೆ ಹ್ಯಾಶ್ ಟ್ಯಾಗ್ದು ಸ್ಕೋಪ್ ಎಷ್ಟು ಅಂದ್ರೆ ಆ ಲೈನ್ ಎಂಡ್ ಆಗೋವರೆಗೂ ಎಲ್ಲವನ್ನು ಕಮೆಂಟ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ಕಮೆಂಟ್ ವರ್ಕ್ಸ್. ಸರಿ, ಹಾಗಿದ್ರೆ ನೆಕ್ಸ್ಟ್ ಲೈನ್ ಕಮೆಂಟ್ ಮಾಡ್ಬೇಕಂದ್ರೆ ಮತ್ತೆ ವಾಪಸ್ ಬಂದು ಸೆಕೆಂಡ್ ಲೈನ್ಗೂ ನೀವು ಪ್ರಿಂಟ್ ಅಂತ ಬರೆದು ಹ್ಯಾಶ್ ಟ್ಯಾಗ್ ಬರಬೇಕಾಗುತ್ತೆ. ಸರಿ, ಈ ತರ ನೀವು ಕಮೆಂಟ್ಸ್ ಅನ್ನ ಯೂಸ್ ಮಾಡ್ಬೋದು. ಬಟ್ ಇವಾಗ ಇನ್ನೊಂದು ಸಿನಾರಿಯೋ ತಗೋತೀನಿ. ಯಾವ ಸಿನಾರಿಯೋ ಅಂದ್ರೆ ಇವಾಗ ನಾನು ನಂಬರ್ನ ಪ್ರಿಂಟ್ ಮಾಡ್ತೀನಿ ಆಯ್ತಾ. ಇವಾಗ ಫಸ್ಟ್ ಪ್ರಿಂಟ್ ಆಯ್ತು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಹೀಗೆ ಒಂದು 7 ನಂಬರ್ಸ್ ಅನ್ನ ಪ್ರಿಂಟ್ ಮಾಡ್ತೀನಿ. ಇಲ್ಲಿಗೆ 20, ನೆಕ್ಸ್ಟ್ 30, ನೆಕ್ಸ್ಟ್ 40, 50, 60, 70. ಈಗ ನನಗೆ 70 ಮಾತ್ರ ಪ್ರಿಂಟ್ ಆಗಬೇಕು, 10 to 50 ಪ್ರಿಂಟ್ ಆಗಬಾರ್ದು. ಈಗ ನಾನು ಮತ್ತೇನು ಮಾಡಬೇಕು, ಅಗೇನ್ ನಾನು ಕಮೆಂಟ್ಸ್ ಅನ್ನು ಯೂಸ್ ಮಾಡಬೇಕು. ಬಟ್ ಈಚ್ ಲೈನ್ಗೂ ನಾನು ಈ ತರ ಹ್ಯಾಶ್ ಬರಿತಾ ಕೂತ್ರೆ ಸಮ್ ಟೈಮ್ಸ್ ನಿಮ್ಮ ಕೋಡಲ್ಲಿ 50 ಲೈನ್ ಇದೆ ಅನ್ಕೊಳ್ಳಿ. ಇವಾಗ ಆ 50 ಲೈನ್ಗೂ ನಾನು ಕಮೆಂಟ್ಸ್ ಅನ್ನ ಮಾಡ್ಬೇಕಂದ್ರೆ ಈಚ್ ಲೈನ್ಗೂ ಹ್ಯಾಶ್ ಟ್ಯಾಗ್ ಹಾಕ್ತಾ ಬರ್ಬೇಕಲ್ವಾ? ಅಗೇನ್ ಇದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಲ್ವಾ? ಹಂಗಿದೆ ನಮ್ಗೆ ಇವಾಗ ಕಮೆಂಟ್ಸ್ ಅಲ್ಲಿ ಏನ್ ಆಪ್ಷನ್ ಬೇಕು, ಒಂದೊಂದು ಲೈನ್ಗೆ ಕಮೆಂಟ್ ಮಾಡೋಂತ ಕೂಡ ಆಪ್ಷನ್ ಬೇಕು. ಅದ್ರ ಜೊತೆಗೆ ಮಲ್ಟಿ ಲೈನ್ಗೆ ಒಮ್ಗೆ ಕಮೆಂಟ್ ಆಗಬೇಕು, ಆ ತರ ಕೂಡ ಒಂದು ಆಪ್ಷನ್ ಬೇಕು. ರೈಟ್, ಎಸ್, ಆ ತರ ಆಪ್ಷನ್ ಕೂಡ ಇದೆ. ಇವಾಗ ನನಗೆ 10ರಿಂದ ಹಿಡ್ಕೊಂಡು 60ರವರೆಗೆ ಎಲ್ಲವೂ ಕಮೆಂಟ್ ಆಗ್ಬೇಕಂದ್ರೆ ನಾನು ಈ 10ರ ಪ್ರಿಂಟ್ ಇದೆಯಲ್ಲ, ಸ್ಟಾರ್ಟಿಂಗ್ ಅಲ್ಲಿ 3 ಸಿಂಗಲ್ ಕೋಟ್ ಅನ್ನ ಹಾಕ್ತೀನಿ. ಸಿಂಗಲ್ ಕೋಟ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿಗೆ ಎಂಡ್ ಆಗಬೇಕು, 60ಗೆ ಎಂಡ್ ಆಗಬೇಕಲ್ವ, ಇಲ್ಲಿಗೆ ನಾನು ಮತ್ತೆ ಸಿಂಗಲ್ ಕೋಟ್ ಅನ್ನ ಹಾಕ್ತೀನಿ. ಇದರ ಅರ್ಥ ಸ್ಟಾರ್ಟಿಂಗ್ 10ಕ್ಕಿಂತ ಮುಂಚೆ ಏನಿದೆ ಅಲ್ಲಿಗೆ 3 ಕೋಟ್ ಹಾಕಿದೆ ಅಂಡ್ ಎಲ್ಲಿಗೆ ನಂಗೆ ಎಂಡ್ ಆಗಬೇಕು ಅಲ್ಲಿಗೆ ಮತ್ತು ನಾನು 3 ಕೋಟ್ ಅನ್ನ ಹಾಕಿದೆ. ಸೊ 3 ಕೋಟ್ ಅನ್ನ ನೀವು ಸ್ಟಾರ್ಟಿಂಗ್ ಮತ್ತೆ ಎಂಡ್ಗೆ ಹಾಕಿದ್ರೆ ಅದ್ರ ಮಧ್ಯ ಇರುವಂತ ಎಲ್ಲಾ ಲೈನ್ಗಳು ಕಮೆಂಟ್ ಆಗುತ್ತೆ. ಸರಿ, ಸಿಂಗಲ್ ಕೋಟ್ ಮಾತ್ರ ಹಾಕ್ಬೇಕಾ? ಇಲ್ಲ, ನೀವು ಡಬಲ್ ಕೋಟ್ನು ಕೂಡ ಯೂಸ್ ಮಾಡ್ಕೋಬಹುದು. ಐದರ್ ಸಿಂಗಲ್ ಕೋಟ್ ಯೂಸ್ ಮಾಡಿ. ಇವಾಗ ರನ್ ಮಾಡ್ತೀನಿ ನೋಡಿ, ಸಿಂಗಲ್ ಕೋಟ್ ರನ್ ಮಾಡಿದೆ, ನನಗೆ ಓನ್ಲಿ 70 ಬಂತು. ಇಲ್ಲ ನನಗೆ ಸಿಂಗಲ್ ಕೋಟ್ ಜಾಗದಲ್ಲಿ ಡಬಲ್ ಕೋಟ್ ಕೂಡ ಯೂಸ್ ಮಾಡ್ಕೋಬಹುದಾ? ಎಸ್, ಯು ಕ್ಯಾನ್ ಯೂಸ್. 3 ಡಬಲ್ ಕೋಟ್ಗಳನ್ನ ಬರ್ಕೊಂಡಿದ್ದೀನಿ. ಇಲ್ಲೂ ಕೂಡ 3 ಡಬಲ್ ಕೋಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಗೇನ್ ಐ ವಿಲ್ ರನ್.
ಸೊ ನನಗೆ ಇವಾಗ ವಾಪಸ್ ಆನ್ಸರ್ಲಿ 70 ಬಂತು. ನೆನಪಿರಲಿ, ಟೈಪ್ಸ್ ಆಫ್ ಕಮೆಂಟ್ಸ್ ಇನ್ ಪೈಥಾನ್ ಅಂತ ಕೇಳಿದ್ರೆ ಒಂದು ಸಿಂಗಲ್ ಲೈನ್ ಕಮೆಂಟ್ ಅಂತ ಬರುತ್ತೆ, ಸೆಕೆಂಡ್ ಒಂದು ಮಲ್ಟಿ ಲೈನ್ ಕಮೆಂಟ್ಸ್ ಅಂತ ಬರುತ್ತೆ. ಸಿಂಗಲ್ ಲೈನ್ ಕಮೆಂಟ್ಸ್ಗೆ ನೀವು ಏನು ಮಾಡ್ತೀರಾ, ಓನ್ಲಿ ಹ್ಯಾಶ್ ಅನ್ನ ಯೂಸ್ ಮಾಡ್ತೀರಾ. ಇದರಲ್ಲಿ ಏನಾಗುತ್ತೆ, ಇಲ್ಲಿಂದ ಹಿಡಿದು ಎಂಡ್ ವರೆಗೂ ಬರುವಂತ ನಿಮ್ಮ ಪ್ರತಿಯೊಂದು ಟೆಕ್ಸ್ಟ್ ಅನ್ನ ಇದು ಕಮೆಂಟ್ ಮಾಡುತ್ತೆ. ಇಲ್ಲ ನಿಮಗೆ ಮಲ್ಟಿಪಲ್ ಲೈನ್ಗೆ ಒಮ್ಮೆಗೆ ಕಮೆಂಟ್ ಆಗಬೇಕು ಅಂದ್ರೆ ಐದರ್ ಯು ಕ್ಯಾನ್ ಗೋ ಹೆಡ್ ವಿತ್ 3 ಸಿಂಗಲ್ ಕೋಟ್ಸ್ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ, ಅಥವಾ 3 ಡಬಲ್ ಕೋಟ್ಸ್. ಓಕೆ, 3 ಡಬಲ್ ಕೋಟ್ಸ್. ಸೊ ದೀಸ್ ಆರ್ ದಿ 2 ಟೈಪ್ಸ್ ಆಫ್ ಕಮೆಂಟ್ಸ್, ಸಿಂಗಲ್ ಲೈನ್ ಕಮೆಂಟ್ಸ್ ಅಂಡ್ ಮಲ್ಟಿ ಲೈನ್ ಕಮೆಂಟ್. ಓಕೆ, ಇವಾಗ ನಾನು ಫಸ್ಟ್ ಪಾಯಿಂಟ್ ಆದ್ಮೇಲೆ ಸೆಕೆಂಡ್ ಪಾಯಿಂಟ್ ಏನು ಹೇಳಿದೆ, ಇಟ್ ಇನ್ಕ್ರೀಸಸ್ ದಿ ರೀಡೇಬಿಲಿಟಿ ಆಫ್ ದಿ ಕೋಡ್. ಅಂದ್ರೆ ಕೋಡ್ ಅನ್ನ ಓದೋದಕ್ಕೆ ಇನ್ನ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಥವಾ ತುಂಬಾ ಈಸಿ ಆಗುತ್ತೆ. ಇದು ಯಾವ ತರ ನೋಡೋಣ ಬನ್ನಿ. ಸೊ ಇವಾಗ ನಾನು ಇಲ್ಲಿಗೆ ನಂಬರ್ಸ್ ಅನ್ನ ಪ್ರಿಂಟ್ ಮಾಡಿದ್ದೀನಿ. ಹ್ಯಾಶ್ ಟ್ಯಾಗ್ ಅನ್ನ ನಾನು ಸ್ಟಾರ್ಟಿಂಗ್ ಅಲ್ಲೇ ಮಾತ್ರ ಯೂಸ್ ಮಾಡ್ಕೋಬೇಕಾ? ಇಲ್ಲ, ನಾನು ಹ್ಯಾಶ್ ಟ್ಯಾಗ್ ಅನ್ನ ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡಬಹುದು. ಸಪೋಸ್ ಇವಾಗ ನಾನು ಹ್ಯಾಶ್ ಟ್ಯಾಗ್ ಅನ್ನ ಮಧ್ಯದಲ್ಲಿ ಬರೀತೀನಿ. ಇವಾಗ ಗುಡ್ ಮಾರ್ನಿಂಗ್ ಅಂತ ಇದೆ, ಸೊ ಇದನ್ನ ನಾನು ಗ್ರೀಟಿಂಗ್ ಅಂತ ಹೇಳಬೇಕಾಗಿದೆ. ಸೊ ಇದಕ್ಕೆ ಏನ್ ಮಾಡ್ತೀನಿ, ಹ್ಯಾಶ್ ಅಂತ ಬರೆದು ಮಾರ್ನಿಂಗ್ ಗ್ರೀಟಿಂಗ್ ಅಂತ ಬರಿತೀನಿ. ಸೊ ಇವಾಗ ಏನಾಯ್ತು, ಈ ಕಮೆಂಟ್ ಅನ್ನ ನಾನು ಈ ಲೈನ್ ಆದ್ಮೇಲೆ ಬರೋದ್ರಿಂದ ಯಾರಾದ್ರೂ ಹೊರಗಡೆಯಿಂದ ಬಂದು ಈ ಕೋಡನ್ನು ಓದುವಾಗ ಅವರು ಕೂಡ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಟ್ ಇಸ್ ಅ ಮಾರ್ನಿಂಗ್ ಗ್ರೀಟಿಂಗ್. ಸಪೋಸ್ ಇವಾಗ ಇಲ್ಲಿಗೆ 10:70 ಇದೆ ಅಲ್ವಾ, ಇದಾದ್ಮೇಲೆ ನಾನು ಇವಾಗ ಹ್ಯಾಶ್ ಅಂತ ಬರೆದು ಪ್ರಿಂಟಿಂಗ್ ನಂಬರ್ಸ್ ಅಂತ ಬರೆದ್ರೆ ಇವಾಗ ಎಷ್ಟು ಜನಕ್ಕೆ ಓದೋಕೆ ಅರ್ಥ ಆಗುತ್ತೆ. ಓಕೆ, ಇದು ಇಲ್ಲಿಗೆ ಮಾರ್ನಿಂಗ್ ಗ್ರೀಟಿಂಗ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಳಗಡೆ ನಂಬರ್ಸ್ ಅನ್ನ ಪ್ರಿಂಟ್ ಮಾಡ್ತಾರೆ ಅಂತ. ಸೊ ಇದರಿಂದ ಏನಾಯ್ತು, ನಿಮ್ಮ ಕೋಡ್ ನ ರೀಡೇಬಿಲಿಟಿ ಇನ್ಕ್ರೀಸ್ ಆಯ್ತು. ಇದು ಇನ್ನೊಂದು ಯೂಸೇಜ್ ಕಮೆಂಟ್ ನದ್ದು. ಸೊ ಕಮೆಂಟ್ಸ್ ಬಗ್ಗೆ ಸಮರೈಸ್ ಮಾಡ್ಬೇಕಂದ್ರೆ ನಿಮ್ಮ ಕೋಡ್ ಅಲ್ಲಿ ಕೆಲವೊಂದು ಲೈನ್ ಇದೆ, ಅದು ಅಲ್ಲೇ ಇರಬೇಕು, ಬಟ್ ರನ್ ಆಗಬಾರ್ದು ಅಂತ ನಿಮ್ಗೆ ಅನ್ಸಿದ್ರೆ ಅವಾಗ ಅದನ್ನ ಕಮೆಂಟ್ ಮಾಡಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದ್ರೆ ನೀವು ಕೋಡ್ ಬರೆದಿದ್ರ ನಿಮಗೇನೋ ಅರ್ಥ ಆಗ್ತದೆ, ಬಟ್ ಯಾರಾದ್ರೂ ನಿಮ್ಮ ಕೋಡ್ ಅನ್ನ ಬೇರೆ ಯೂಸ್ ಮಾಡ್ತಿರುವಾಗ ಅವರು ಕೂಡ ಅರ್ಥ ಆಗಲಿ ಅಂತ ನಿಮ್ಗೆ ಅನ್ಸಿದ್ರೆ ಅವಾಗ ಆ ಲೈನ್ ನ ಮುಂದ್ಗಡೆ ಆ ಕೋಡ್ ಏನ್ ಮಾಡುತ್ತೆ ಅಂತ ನೀವು ಕಮೆಂಟ್ಸ್ ಅಲ್ಲಿ ಕೂಡ ಬರಿಬಹುದು. ಇದರಿಂದ ಏನಾಗುತ್ತೆ, ಕೋಡ್ ನ ರೀಡೇಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಮೆಂಟ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಹ್ಯಾಗ್ ಅನ್ಸಂತ ಕಮೆಂಟ್ ಮಾಡಿ. ನೀವು ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲಿ ಪೈಥಾನ್ ಕಲಿಬೇಕಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.